ಕಟಕ ರಾಶಿಯ 2025ರಲ್ಲಿ ನಕ್ಷತ್ರ ಭವಿಷ್ಯ ಹೇಗಪ್ಪ ಇರುತ್ತೆ ಅಂದರೆ, ಕಟಕ ರಾಶಿಯಲ್ಲಿ ಪುನರ್ವಸು ನಕ್ಷತ್ರ, ಪುಷ್ಯ ನಕ್ಷತ್ರ ಹಾಗೂ ಆಶ್ಲೇಷ ನಕ್ಷತ್ರಗಳು ಇರುತ್ತೆ. ಇವುಗಳ ಗೋಚಾರ ಫಲ ಹೇಗಿದೆ ಎಂಬುದ್ರ ಬಗ್ಗೆ ನೋಡೋಣ ಬನ್ನಿ. ಮೊದಲನೆಯದಾಗಿ ಪುನರ್ವಸು ನಕ್ಷತ್ರ. ಈ ನಕ್ಷತ್ರದ ಜನರಿಗೆ ಗುರುಗ್ರಹ ಈ ವರ್ಷ ನಿಮ್ಮ ಒಂದು ವೈಯಕ್ತಿಕ ಜೀವನದಲ್ಲಿ ಶಾಂತಿ ಮತ್ತು ಸಮಾಧಾನವನ್ನು ತರುತ್ತೆ. ಶನಿಗ್ರಹದ ಪ್ರಭಾವದಿಂದಾಗಿ ನಿಮ್ಮ ಜೀವನದ ಎಲ್ಲ ಕಾರ್ಯಗಳಲ್ಲಿ ಗಮನ ಹರಿಸಬೇಕೆಂಬ ಸೂಚನೆಯನ್ನು ನೀಡ್ತಾ ಹೋಗುತ್ತೆ. ರಾಹುಗ್ರಹ ಈ ವರ್ಷ ನಿಮ್ಮ ದೇವರ ದರ್ಶನ ಮತ್ತು ಧಾರ್ಮಿಕ ಮನೋಭಾವವನ್ನು ಹೆಚ್ಚು ಮಾಡ್ತಾ ಹೋಗುತ್ತೆ. ನಿಮ್ಮ ಕುಟುಂಬದಲ್ಲಿ ಹೊಸ ಹೊಸ ಕಷ್ಟಗಳು ಏನಿರುತ್ತೆ ಅದೆಲ್ಲ ಪರಿಹಾರ ಆಗುವಂಥ ವರ್ಷ ಅಂತಲೇ ಹೇಳ್ಬೋದು. ಸಂಬಂಧಗಳಲ್ಲಿ ಪ್ರಾಮಾಣಿಕತೆಯಿಂದ ಮುನ್ನಡೆದ್ರೆ ಒಳ್ಳೆಯ ಫಲಿತಾಂಶ ಕಾಣ್ತೀರಾ. ಆರೋಗ್ಯ ವಿಚಾರಕ್ಕೆ ಬಂದರೆ ದೇಹದ ಮೇಲೆ ಹೆಚ್ಚು ಒತ್ತಡ ಹಾಕಕ್ಕೆ ಹೋಗಬೇಡಿ. ಬೆನ್ನು ಮತ್ತು ಹೊಟ್ಟೆಯ ಸಮಸ್ಯೆಗಳು ಕಾಣಿಸ್ಕೊಳ್ಳುತ್ತೆ. ಹಣಕಾಸು ವಿಷಯಗಳಲ್ಲಿ ಹೂಡಿಕೆಗಳು ಲಾಭದಾಯಕವಾಗಲಿದೆ ಈ ವರ್ಷ. ಇನ್ನು ಪುನರ್ವಸ ನಕ್ಷತ್ರದವರ ಸಮಸ್ಯೆಗಳ ಪರಿಹಾರಕ್ಕಾಗಿ ಗುರುವಾರದಂದು ಲಕ್ಷ್ಮೀ ದೇವಿಗೆ ಹಸಿರು ಹಣ್ಣನ್ನು ಅರ್ಪಿಸಿ. ಓಂ ಶ್ರೀ ಗುರುವೇ ನಮಃ ಎಂಬ ಮಂತ್ರವನ್ನು ಪಠಿಸಿ. ಎರಡನೆಯದಾಗಿ ಪುಷ್ಯ ನಕ್ಷತ್ರ. ಶನಿಗ್ರಹ ಈ ವರ್ಷ ನೀವು ನಿಮ್ಮ ಶ್ರದ್ಧೆಯಿಂದ ಯಶಸ್ಸನ್ನು ಗಳಿಸೋದಕ್ಕೆ ಸಹಾಯ ಮಾಡುತ್ತೆ ಅಂತಲೇ ಹೇಳ್ಬೋದು. ಚಂದ್ರನ ಪ್ರಭಾವದಿಂದಾಗಿ ನಿಮ್ಮ ಮನಸ್ಸಿಗೆ ಶಾಂತಿಯನ್ನು ಹೆಚ್ಚು ಮಾಡ್ತಾ ಹೋಗುತ್ತೆ. ಗುರುವಿನ ಪ್ರಭಾವದಿಂದ ಉತ್ತಮ ಅವಕಾಶಗಳು ನಿಮ್ಮ ಕೈಯನ್ನು ಸೇರುತ್ತೆ. ಇನ್ನು ನಿಮ್ಮ ಕುಟುಂಬದಲ್ಲಿ ಶಾಂತಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಡಿ. ಸಂಬಂಧಗಳಲ್ಲಿ ಅನುಮಾನ ಮೂಡದಂತೆ ಆದಷ್ಟು ನೋಡಿಕೊಳ್ಳಿ. ಆರೋಗ್ಯ ವಿಚಾರಕ್ಕೆ ಬಂದಾಗ ಈ ವರ್ಷ ನಿಮ್ಮ ತೊಂದರೆಗಳು ಕಡಿಮೆಯಾಗಲಿದೆ. ಆದರೆ ಹೊಟ್ಟೆಗೆ ಸಂಬಂಧಿಸಿದಂತೆ ಕೆಲವು ತೊಂದರೆಗಳನ್ನು ನಿರ್ಲಕ್ಷಿಸಕ್ಕೆ ಹೋಗಬೇಡಿ. ಹಣಕಾಸು ವಿಷಯದಲ್ಲಿ ಹೊಸ ಆರ್ಥಿಕ ಯೋಜನೆಗಳು ಯಶಸ್ವಿಯಾಗಲಿದೆ. ಉಳಿತಾಯಕ್ಕೆ ಹೆಚ್ಚು ಗಮನ ಕೊಡೋದು ತುಂಬ ಒಳ್ಳೆಯದು. ಇನ್ನು ಪುಷ್ಯ ನಕ್ಷತ್ರದವರ ಸಮಸ್ಯೆಗಳ ಪರಿಹಾರಕ್ಕಾಗಿ ಶನಿವಾರದಂದು ದೀಪ ಬೆಳಗಿಸಿ ಶನಿದೇವರಿಗೆ ಪ್ರಾರ್ಥನೆಯನ್ನು ಮಾಡಿ. ಸೋಮವಾರದಂದು ದೀಪ ಬೆಳಗಿಸಿ ಚಂದ್ರನಿಗೆ ಅಭಿಷೇಕವನ್ನು ಮಾಡಿ. ಇನ್ನು ಮೂರನೆಯದಾಗಿ ಆಶ್ಲೇಷ ನಕ್ಷತ್ರ. ರಾಹುಗ್ರಹದ ಪ್ರಭಾವದಿಂದಾಗಿ ಕೆಲವು ತೊಂದರೆಗಳು ಎದುರಾಗಬಹುದು. ಆದರೆ ನೀವು ಅವುಗಳನ್ನು ಸ್ವಲ್ಪ ಪರಿಹಾರ ಮಾಡ್ಕೊಳ್ಬಹುದು. ಶನಿಯು ನಿಮ್ಮ ಶ್ರಮದ ಫಲಗಳನ್ನು ನಿಮ್ಮ ಕೈಗೆ ತರುತ್ತೆ. ಮಂಗಳನ ಚಲನೆ ನಿಮ್ಮಲ್ಲಿ ಧೈರ್ಯ ಮತ್ತು ಉತ್ಸಾಹವನ್ನು ಹೆಚ್ಚು ಮಾಡ್ತಾ ಹೋಗುತ್ತೆ. ನಿಮ್ಮ ಒಂದು ಕೌಟುಂಬಿಕ ಜೀವನದಲ್ಲಿ ಕುಟುಂಬದೊಂದಿಗೆ ಕೆಲವು ಅಸಹಜ ಸಮಸ್ಯೆಗಳನ್ನು ಪರಿಹರಿಸಬೇಕಾಗಬಹುದು. ಆದಷ್ಟು ತಾಳ್ಮೆ ಮತ್ತು ಸಮಾಧಾನವಾಗಿರೋದು ತುಂಬ ಒಳ್ಳೆಯದು. ಆರೋಗ್ಯ ವಿಚಾರಕ್ಕೆ ಬಂದಾಗ ಚರ್ಮ ಮತ್ತು ಹೊಟ್ಟೆಗೆ ಸಂಬಂಧಿಸಿದ ಸಮಸ್ಯೆಗಳ ಬಗ್ಗೆ ಗಮನ ಕೊಡಿ. ಉತ್ತಮ ಆಹಾರ ಸೇವನೆಯಿಂದ ಆರೋಗ್ಯವನ್ನು ಸುಧಾರಿಸುತ್ತದೆ. ಈ ವರ್ಷ ಹಣಕಾಸು ವಿಚಾರಕ್ಕೆ ಬಂದಾಗ ಲಾಭದಾಯಕ ವರ್ಷ ಅಂತಲೇ ಹೇಳ್ಬೋದು. ವ್ಯವಹಾರ ಮತ್ತು ಹೂಡಿಕೆಗಳ ಮೂಲಕ ಹಣಕಾಸಿನ ಮಟ್ಟವನ್ನು ಸುಧಾರಿಸ್ತಾ ಹೋಗುತ್ತೆ. ಇನ್ನು ಆಶ್ಲೇಷ ನಕ್ಷತ್ರದವರ ಸಮಸ್ಯೆಗಳ ಪರಿಹಾರಕ್ಕಾಗಿ ಶನಿವಾರದಂದು ನವಗ್ರಹ ದೇವರಿಗೆ ಪ್ರಾರ್ಥನೆಯನ್ನು ಮಾಡಿ. ಓಂ ನಮಃ ಶಿವಾಯ ಎಂಬ ಮಂತ್ರವನ್ನು ಜಪವನ್ನು ಮಾಡೋದು ಮರೆಯಬೇಡಿ. ಧನ್ಯವಾದಗಳು.